ದೇವಿ ಕಾರ್ಯಕ್ರಮ ಇಂದು ಯಾವತ್ತು ಚಂದ ನಡೆದಂತ ಇಂದಿನಂತ ಕಾರ್ಯಕ್ರಮ ನೋಡ್ಲಿಕ್ಕಿಲ್ಲ. ಹೌದಲ್ಲ? ಆದ್ರೂ ಕೂಡ ಪಿಜ್ರಾಮದಿಂದ ಎಲ್ಲಾರು ಕೂಡಿಕೊಂಡು ಚಂದ ಮಾಡಾಕತ್ತೀರಿ ಅಂದಾಗನ ನಮಗಿದೊಂದು ಬಹಳ ಆನಂದ ಆಗ್ಯದ. ಆನಂದ ಆಗೈತೆ. ಆದ್ರೂ ನಮ್ಮ ಗುರುಗಳಿಂದ ಮಗ್ಗಲಿಗೆ ಇದ್ರು ಸಹಿತ ಅವರು ನಾವು ತಪ್ಪದಲ್ಲಿ ತಿದ್ದಿ ಹೇಳುವಂತ ಬುದ್ಧಿ ಅವರಲ್ಲಿ ಐತಿ. ಹೌದಲ್ಲ? ಬೇಡಿಕೊಂಡು ಅನ್ನುವಂತ ಬುದ್ಧಿ ನಮ್ಮಲ್ಲಿ ಐತಿ. ಹೌದು. ಆದ್ರೂ ಕೂಡ ಮಾಸ್ತರ್ ಇದಕ್ಕೊಂದು ಮಾತೇನಂದಾರ, ಏನಂದಾರ? ಸರ್ಜೋಡಿ ಹಾಡುವಂತ ಕಲಾವಂತರು ಏನ್ ಹುಡ್ಸ್ಯಾರಪ್ಪ ಅಂದ್ರ ಬ್ರಹ್ಮನ ಕಣ್ಣಿನಿಂದ ವಿನಾಯಕನ ಹುಡ್ಸ್ಯಾರಲ್ಲ. ಹೌದಲ್ಲ? ಹೌದು. ಪ್ರಪ್ರಥಮದಲ್ಲಿ ನಮ್ಮ ಕುಟುಂಬ ಟೀಮ್ ಎಲ್ಲ ಏನು ಮಾಡ್ಯಾರ? ಸರಸ್ವತಿ ದೇವಿಯಿಂದ ಸ್ತೋತ್ರ ಮಾಡಿಕೊಂಡು ಅವರು ಇಲ್ಲಿ ಮಟ್ಟಿಗೆ ಬಂದಾರ. ಆದ್ರ ನಿಮ್ಮ ಗಣೇಶನ ಹುಟ್ಟಿಸಿಕೊಂಡ ಬಾತ ಅನ್ನಬೇಕಾಗಿತ್ತು. ಮೊದಲಿಗೆನೇ ಇದ್ರ ಸಂಘದವರು ಬಂದು ಹಾಡಿದ್ರಲ್ಲ. ಪಾರ್ವತ ದೇವಿಯಿಂದ ಗಣಪತಿ ಹುಟ್ಟಾನ. ಆದ್ರೆ ಮಣ್ಣಿನ ಗಣಪತಿ ಮಣ್ಣಿಗೆ ಹೋಗ್ಯಾನ, ಸತ್ತು ಹುಟ್ಟಾನ ಅನ್ನೋಂತ ನುಡಿ ಈಗ ಸದ್ಯಕ್ಕೆ ಹಾಡ್ಯಾರಲ್ಲ. ತಾಯಿ ಗರ್ಭದಲ್ಲಿ 9 ತಿಂಗಳ ಹೆತ್ತು ಹಡಿದ್ರು ಸಹಿತ ಈಗ ಸದ್ಯಕ್ಕ ಸತ್ತು ಹುಟ್ಟುವಂತ ಕೆಲಸ ಅವಂದು ಅನ್ನುವಂತ ಮಾತು ಅವ್ರ ಪದ್ಯ ರೂಪದಲ್ಲಿ ಮಲ್ಲಪ್ಪನವ್ರು ಹಾಡ್ಯಾರ. ಆದ್ರೂ ಕೂಡ ವಿನಾಯಕನ ಅದೇ ಅಭಿಷೇಕ ಮಾಡುವನ್ನಂತ ಕಾರಣ ಯಾವಾಗೋಸ್ಕರ ಯಾವಾಗ ಮಾಡಿದ್ರಿ? ಏನ್ ನಿಮ್ಮ ಗಣಪತಿ ಏನ್ ವಿನಾಯಕ? ಏನ ಗಣಪತಿ ನೀವೇನು ಅಂದಿಲ್ಲ, ಆದ್ರೂ ನಾ ಕೇಳ್ಬೇಕಲ್ಲ. ಆದ್ರೆ ವಿನಾಯಕ ಏನು ಮಣ್ಣಿನವೋ ಏನ ಕಲ್ಲಿನವೋ ಅಥವಾ ಬಂಗಾರದವೋ ಅಥವಾ ಬೆಳ್ಳಿನವೋ ಏನ್ ತಾಂಬೂರದವೋ? ನಾ ಅದನ್ನೇ ನಂದಿಲ್ಲ. ಆದ್ರೂ ಕೂಡ ಒಂದು ಮಾತು ಹೆಂಗ ಬರ್ತದ, ಹೆಂಗ ಪದ ಹಾಡ್ತೀವಿ ಹಂಗ ಬುಕ್ಕದಾಗಿರ್ಬೇಕು, ಹೆಂಗ ಮಾತಾಡ್ತೀವಿ ಹಂಗ ಪುರಾಣದಾಗ ಬರ್ಬೇಕು. ನಮ್ಮ ದೇವಿಯಿಂದ ಗಣಪತಿ ಹುಟ್ಟ್ಯಾನ. ಮಣ್ಣಿನವ. ಹೌದಲ್ಲ? ಅವ ಕೈಲಾಸ ಸಂಚಾರಕ್ಕೆ ನಮ್ಮಪ್ಪ ಪರಮಾತ್ಮ ಹೋಗಿದ್ದ. ನಾನು ಆದ್ರೂ ಅದನ್ನ ಹೇಳ್ತೇನೆ, ನೀನು ಆದ್ರೂ ಅದನ್ನ ಹೇಳಾಕತ್ತಿದ್ದಿ. ಆದ್ರೂ ಕೂಡ ನೀಚಿತ್ತು ಮಾತಾಡುದು ನೀಗ್ಲಿಕ್ಕೆ ಇಲ್ಲಂದ್ರೆ ಏನ್ ನಮ್ಮಪ್ಪನ ಗಂಟು ಹೋಗತಿ ಇರ್ಲಿ. ಆದ್ರೂ ಕೂಡ ಒಂದು ಮಾತ್ರ ನನಗೆ ಸಂಸಾರ ಕಾಡ್ಲಾಕತ್ತದ. ನನ್ನ ಸಂಸಾರ ಹಾಳು ಮಾಡ್ಕೊಳ್ಳಿ ಬೇಡ, ನನ್ನ ಗುರುಗಳ ಕೇಳ್ಕೊಂಡು ನಾವು ಬಾಳೆ ಮುಂದೆ ಮಾಡ್ಬೇಕಾಗ್ಯದ. ಅದಕ್ಕ ನಮ್ಮ ದೇವಿಯಿಂದ ಗಣಪತಿ ಹುಟ್ಟಾಣ ಇಂದ ಬಾಗಿಲಿ ಕವಲಿಕ ಒಂದು ಕೋಲ ಕಟ್ಟಾಕಿ ದೇವಿ ಕುಂಡಿಸಿ ಸ್ಥಾನಕ್ಕೆ ಹೋಗ್ಯಾಳ ಅಂದಾಗನ ಇವು ರಾಗ ಮಾಡ್ಕೋತ ತಾಳ ಬಾರಿಸುತ್ತ ಗೆಜ್ಜಿ ನೋಡ್ತಲೇ ಅಲ್ಲಿ ಬಂದ ಒಳಗ್ ಹೋಗ್ಲಾಕ್ ಹೋದ್ರ ಅವನು ಬಿಡ್ಲಾರ್ಗೋಸ್ಕರ ಏನ್ ಮಾಡಿದ್ದು ಪರಮಾತ್ಮನ ಕೆನ್ನಿ ಕಣ್ಣು ಕಪಾಳಿಗೆ ಹೊಡೆದ. ಹೌದಲ್ಲ? ಯಾರು? ಗಣಪತಿ. ಆಗ ಸಿಟ್ಟಿಗೆದ್ದು ಪರಮಾತ್ಮ ಏನ್ ಮಾಡಿದ? ತ್ರಿಶೂಲನ್ನು ಚುಚ್ಚಿ ಆ ಗಣಪತಿ ರುಂಡವನ್ನು ಹೊಡೆದ. ಇದ್ರೊಳಗೆ ನಮ್ಮ ತಪ್ಪಿದ್ರು ನೀವು ಹೇಳಕ್ರಿ. ಆದ್ರೂ ಕೂಡ ನಿಮ್ಮ ಸಮಯ ಬಂದಾಗ ನೋಡೋಣ ಅದನ್ನು. ಆದ್ರೂ ಕೂಡ ಅದೇ ರುಂಡವನ್ನು ಹೊಡೆದಕ್ಕಾಗಿ ನನ್ನ ಪಾರ್ವತ ದೇವಿ ಎದುರಿಗೆ ನಿನ್ನಪ್ಪ ಪರಮಾತ್ಮ ಹೋಗಿ ನಿಂತಾಗ ನನ್ನ ಮಗ ನನಗೆ ಬೇಕಂದ ಪಾರ್ವತ ದೇವಿ ಸಾವಿರಾರು ಗಂಟಲೆ ಶಕ್ತಿಗಳನ್ನ ಹುಟ್ಟಿಸಿಕೊಂಡು ನಿಮ್ಮಪ್ಪನ ಕೂಡ ನಮ್ಮವ್ವ ಯುದ್ಧ ಮಾಡ್ಯಾಳ. ದೇವಿ ನೀನು ಯುದ್ಧ ಮಾಡುವ ಕಾರಣ ಇಲ್ಲ, ಕೊರಮೆ ಇಲ್ಲ, ನಿನ್ನ ಮಗನ ಹುಟ್ಟಿಸ್ಕೊಡ್ತಂತಾಳೆ. ನಿಮ್ಮ ಅಪ್ಪ ಪರಮಾತ್ಮ ಪಾರ್ವತ ದೇವಿಗೆ ನಮಸ್ಕಾರ ಮಾಡ್ಯಾನ. ಹೌದಲ್ಲ? ಹೆಂಗ್ ಮಾತಾಡ್ತೀವಿ ಹಿಂಗ ಕೊಡ್ನು. ಹೌದಲ್ಲ? ಅದಕ್ಕ ಪೂರ್ವ ದಿಕ್ಕಿ ಆನಿ ಮಣಗಿರ್ಬೇಕ, ಶಿವ ತನ್ನ ಕೈ ಒಳಗಿನ ಗಣಂಗಳಿಗೆ ಕಳಿಸಿರ್ಬೇಕ. ಆಣಿ ರುಂಡವನ್ನು ತಂದ ಗಣಪತಿದಲ್ಲಿ ಹಚ್ಚಿ ಅಲ್ಲಿ ಪಟ್ಟಾಭಿಷೇಕ ಮಾಡ್ಯಾರ. ಇದಕ್ಕೆ ಅಭಿಷೇಕ ಅಲ್ರಿ. ಇಲ್ಲ ನಿನಗಲ್ಲ, ನಿಮ್ಮ ಅಪ್ಪಗೂ ಬಿಡುದಿಲ್ಲ. ಯಾಕಂದ್ರೆ ಟೈಮಿಂಗ್ ಬಾಳಿಲ್ಲ. ನನಗೂ ಒಂದ್ ಸ್ವಲ್ಪ ತಿಳಿದಂಗ್ ಕೇಳ್ಕೊತ ಹೊಕ್ಕನು ಹೇಳ್ಕೊತ ಬರ್ರಿ. ಇದಕ್ಕೊಂದು ಮಾತು. ನಮಸ್ಕಾರ ಗುರುಗಳ. ಒಂದು ಮಾತು ಹೆಂಗಪ್ಪ ಅಂದ್ರ ಬೀರನ ದೇವರನ್ನ ಹಾಡಿದ್ರಿ, ಯಾವ ಸಂದರ್ಭ ತಂದ ಅವನ ಹಚ್ಚಿದ್ರಿ? ಸೂರಮ್ಮದೇವಿ ಮತ್ತು ಭರಮದೇವರ ಅಂದ್ರಿ ಜಗತ್ತ ಅದನ್ನ ಹೊರದತ್ ಕರೆ. ನಾ ಅಲ್ಲಿ ಕಬಲ್ ಕೊಡುವಲು ಮಾಸ್ತರ. ಬ್ರಹ್ಮ ಸರಸ್ವತಿ ಹೊಟ್ಟಿ ಬೀರನ ಹುಟ್ಟೆಲ್ಲ ಹಿಂಗ ಇರ್ಬೇಕು, ಹಂಗ ಪದ ಹಾಡ್ಬೇಕು, ಹಂಗ ಬುಕ್ಕ ಕೊಡ್ಬೇಕು. ಎಲ್ಲಾರು ಇಲ್ಲಿ ಜೋಗಳ ಹಾಡಿನಿ, ಈ ತೊಟ್ಲ ಕಟ್ನಿ, ಈ ಯುಗದಾಗಿಂದ ಈ ಸುದ್ದಿ ಬೇಡ. ಪ್ರಪ್ರಥಮಕ ಬೀರನ ಎಲ್ಲಿ ಹುಟ್ಟಿದ, ಯಾರಿಂದ ಹುಟ್ಟಿದ, ಹೆಂಗ ಬಂದ? ಹೌದಿಲ್ಲ? ಹಿಂಗ ಹಾಡುದು, ಹಿಂಗ ಬುಕ್ಕ ಕೊಡುದು. ಯಾಕಂದ್ರ ಸದ್ಗುರು ಬೀರಸ ಹುಟ್ಟಿದ ವಿಸ್ತಾರ ನಿಷ್ಠಾದಿಂದ
ಹುಟ್ಟಿಸಬೇಕಾರ ಹೌದ್ ಸೃಷ್ಟಿ ಒಳಗೆ ಇವನೇ ಶ್ರೇಷ್ಠ ದೇವ್ರ. ಹೌದು ಬ್ರಹ್ಮ ಸರಸ್ವತಿ ಹೊಟ್ಟಿಲೆ ಹುಟ್ಟಿ ಹಾ ಸೃಷ್ಟಿ ಇಳ್ದಾನ ಬೀರ. ಹೌದ್ ಹಿಂಗಪ್ಪನ ಹಾಡುದು ಹಾ ಹಿಂಗ ಮುಖ ಕೊಡುದು. ಹಂಗ ಕೊಡ್ಬೇಕ. ನೀ ಸುರಾವತಿ ಬರಮದೇವ್ರ ಇದನ್ನ ಏನ್ ಲೋಕಲ್ ಎಲ್ಲ ಹೊರೋದಿಲ್ಲ. ನಾವ್ ಯಾವಾಗಿದ್ರು ಅಡ್ಡ ಈ ಕುಟ್ರಟಿ ಮ್ಯಾಗತ್ಲ ಹಾ ಇದು ಬಹಳ ಗುಗ್ಗಲಿ ಐತಿ ಬಹಳ ಮತ್ತಿನ್ನೂ ಮತ್ತೆ ಏನಾರ ಮತ್ತೆ ಮುಂದೆ ಬಾ ಸರ್ ನೋಡೋಣ ಮುಂದೆ. ಯಾಕೆ ನಮ್ಮದು ಇಟ್ಟೈತಿ ಈಗ ಹೌದಾ ಈ